ರಾಮಕೃಷ್ಣ ಅವರೇ, ನಾನು ನಿಮಗೆ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಮಂಡಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ನೀ ಜಾಯಿಂಟ್ ಅಂತ ಹೇಳ್ತೀವಿ, ಮಂಡಿ ಜಾಯಿಂಟು. ಸೊ ಇಲ್ಲಿ ತೊಡೆ ಬೋನ್ ಇದೆ, ಇದು ಕಾಲು ಬೋನ್ ಇದೆ. ಇಲ್ಲಿ ಇದು ಬಂದ್ಬಿಟ್ಟು ನಮ್ಮ ಮಂಡಿ ಚಿಪ್ ಅಂತ ಹೇಳ್ತೀವಿ, ಇಲ್ಲಿ ಕಾಣ್ತಿರೋದು. ಇದು ಬಂದ್ಬಿಟ್ಟು ನಮ್ಮದು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಈ ಎರಡು ಕಾಲು ಬೋನ್ ಮಧ್ಯದಲ್ಲಿ ಜಾಯಿಂಟಲ್ಲಿ ಈ ಕಾರ್ಟಿಲೇಜ್ ಇರುತ್ತೆ. ಇದು ವಯಸ್ಸಾಗ್ತಾ ಆಗ್ತಾ ಸೌದೋಗುತ್ತೆ, ಕಂಪ್ಲೀಟಾಗಿ ಹೊಟ್ಟೋಗುತ್ತೆ. ಅದರಿಂದನೇ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಒಂದು ಕಂಡೀಷನ್ ಉಂಟಾಗುತ್ತೆ ಮನುಷ್ಯನಿಗೆ. ಅವಾಗ ಏನಾಗುತ್ತೆ, ಈ ಬೋನು ಮತ್ತು ಈ ಬೋನು ಒಂದಕ್ಕೊಂದು ಹಂಗೆ ಉಜ್ಕೊಳ್ಳುತ್ತೆ. ಆವಾಗ ಈ ಕಾರ್ಟಿಲೇಜ್ ಇರೋದಿಲ್ಲ, ಅದರಿಂದ ನೋವು, ಊತ ಮತ್ತು ಕಾಂಪ್ಲಿಕೇಶನ್ಸು ಬರುತ್ತೆ. ಅದೇ ಥರ ಹಿಂದ್ಗಡೆ ಕೂಡ ಈ ತೊಡೆ ಬೋನು ಫೀಮರ್ ಅಂತ ಹೇಳ್ತೀವಿ, ಈ ಸೈಡೆಲ್ಲ ಸೌದೋಗುತ್ತೆ. ಬಿಕಾಸ್ ಇದು ಒಂಥರ ಮೆಕ್ಯಾನಿಕಲ್ ಪಾರ್ಟು. ನಾವು ಇಡೀ ಜೀವನದಲ್ಲಿ ಸುಮಾರು ಸತಿ ಇದನ್ನು ಯೂಸ್ ಮಾಡಿರ್ತೀವಿ. ಒಂದೊಂದು ಸತಿ ನಾವು ಈ ಥರ ಮಂಡಿ ಬಗ್ದಾಗ, ಇದು ಬೆಂಡ್ ಮಾಡಿದಾಗ ನಮಗಿದೆಲ್ಲ ಸೋದೋಗುತ್ತೆ. ಸೊ ಈ ಸೌದೋಗಿರೋ ಪೋರ್ಷನ್ನು, ಈ ಕಾಲು ಬೋನು, ಈ ತೊಡೆ ಬೋನಿಂದ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ನಾವು ಹೇಳ್ತೀವಿ. ಕಾರ್ಟಿಲೇಜು ಕಂಪ್ಲೀಟಾಗಿ ಲಾಸ್ ಆಗಿರುತ್ತೆ. ಯಾವುದೇ ಟ್ರೀಟ್ಮೆಂಟಲ್ಲಿ ಕಾರ್ಟಿಲೇಜ್ ವಾಪಸ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಸುಳ್ಳಾಗುತ್ತೆ. ನಮ್ಮ ಮರ್ಮಬಂಧನ ಮತ್ತು ನಾವಿಲ್ಲಿ BJRMಲ್ಲಿ ಸ್ಪೆಷಲಾಗಿ ಹೇಳ್ತಿರೋದು, ನಾವು ಅಪ್ಲೈ ಮಾಡ್ತಕ್ಕಂತಹ ಔಷಧಿಗಳಿಂದ ಇವೆಲ್ಲ ಒಳಗಡೆ ಹೋಗ್ಬಿಟ್ಟು ನಿಮ್ಮ ಬೋನ್ ಮಧ್ಯದಲ್ಲಿ ಒಂಥರ ಕುಷನಿಂಗ್ ಥರ ಒಂಥರ ನಿಮಗೆ ಲೂಬ್ರಿಕೇಷನನ್ನು ಉಂಟಾಗುತ್ತೆ. ಆ ಲೂಬ್ರಿಕೇಷನ್ ಆಗೋದರಿಂದ ನಿಮಗೆ ಈ ಮೂಮೆಂಟ್ ಈಸಿಯಾಗಿ ಆಗುತ್ತೆ, ಆ ನೋವು ಹೊಟ್ಟೋಗುತ್ತೆ. ನಾವು ಕೊಡುವಂಥ ಆಯುರ್ವೇದಿಕ್ ಮೆಡಿಸಿನ್ಸು, ಔಷಧಿಗಳಿಂದ ನಿಮಗೆ ಊತನೂ ಕಮ್ಮಿಯಾಗಿ ನಿಮ್ಮ ಆಸ್ಟಿಯೋ ಆರ್ಥ್ರೈಟಿಸ್ ಫರ್ದರಾಗಿ ಇದಕ್ಕಿಂತ ಹೆಚ್ಚಾಗಿ ಆಗುವಂಥ ಡ್ಯಾಮೇಜನ್ನು ನಾವು ತಡೆ ಮಾಡ್ತೀವಿ. ನಿಲ್ಸಕ್ಕಂತೂ ಆಗಲ್ಲ, ಅದು ಸುಳ್ಳಾಗುತ್ತೆ ಹೇಳಿದರೆ. ಆದರೆ ತಡೆ ಮಾಡಿ ಇವಾಗ ಆಗೋದನ್ನು 10 ವರ್ಷ ಆದಮೇಲೆ ಆಗುವ ಥರ ನಾವು ಟ್ರೀಟ್ಮೆಂಟನ್ನು ಕೊಟ್ಟು ನಾವು ನಿಮಗೆ ಒಂದು ಸೊಲ್ಯೂಷನನ್ನು ಕೊಡ್ತೀವಿ. ಅಟ್ಲೀಸ್ಟ್ ನೀವು ತಿರ್ಗಾ ಇದನ್ನು ಇಟ್ಕೊಂಡು ಇಲ್ಲಿ ಬರಬಾರ್ದು ಅಂತ ನಾವು ದೇವರಿಗೆ ಕೇಳ್ಕೊತೀವಿ. ಇದು ನನ್ನ ಅಭಿಪ್ರಾಯ ಇದ್ರ ಬಗ್ಗೆ. ಭಾಳ ನಿಮ್ಮ ಅಭಿಪ್ರಾಯ ಏನು ರಾಮಕೃಷ್ಣ ಅವರೇ? ಖಂಡಿತ ಸರ್, ನಾವು ದೇವ್ರು ನೋಡೋಕ್ಕಾಗಿಲ್ಲ, ನಿಮ್ಮ ಮುಖಾಂತರ ನಾನು ನೋಡ್ತಿದ್ದೀನಿ, ಅಷ್ಟಂತೂ ಹೇಳ್ತೀನಿ ಸರ್. ಈಗೆಲ್ಲ ದೊಡ್ಡ ಮಾತು ಹೇಳ್ಬೇಡಿ. ಇಲ್ಲ ನನ್ನ ಅನುಭವ ನಾನು ಹೇಳ್ತಿದ್ದೀನಿ. ನನಗೆ ಗೊತ್ತಿಲ್ಲ, ನನಗೆ ಆ್ಯಕ್ಚುಲಿ ಆಪ್ರೇಷನ್ ನನಗೂ ಮಾಡಬೇಕು, ಅವ್ರಿಗೂ ಮಾಡಬೇಕು ಅಂತ ಭಯ ಆಗೋಗಿತ್ತು. ಆದರೆ ದೇವ್ರು ಇದ್ದಾರೆ ಅಂತ ನಿಮ್ಮ ಮುಖಾಂತರ ನಾನು ನೋಡ್ತಿದ್ದೀನಿ ಅಷ್ಟೇ. ಇದ್ರ ಬಗ್ಗೆ ನಾನು ಯಾರಿಗೂ ವಿವರಿಸೋಕ್ಕಾಗಲ್ಲ. ಇದಂತೂ ಖಂಡಿತ ಸತ್ಯ. ನಿಮಗೆ ಮಂಡಿ ಏನು ಪ್ರಾಬ್ಲಮ್ ಆಗಿತ್ತು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ಥರ ಆಚೆ ಡಾಕ್ಟರ್ಸು, ಆರ್ಥೋಪೆಡಿಕ್ ಸರ್ಜನ್ಸ್ ಯಾರಾದರೂ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಾ? ಅವ್ರೇನು ಹೇಳೋದಿಲ್ಲ, ಅಲ್ಲೇನು ಹೇಳೋದಿಲ್ಲ. ನಿಮಗೆ ಇದಾಗಿದೆ, ಅದು ಬೋನು ಸೈಡ್ ಹೋಗಿದೆ, ಸೆವ್ದೋಗಿದೆ, ಇದಕ್ಕೆ ಇಂಜೆಕ್ಷನ್ ಕೊಡಬೇಕು, ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗುತ್ತೆ, ಅದು ಅವಾಗವಾಗ ತೊಗೊಬೇಕು, 1 ಲಕ್ಷ 2 ಲಕ್ಷ ಆಗುತ್ತೆ ಇಂಜೆಕ್ಷನ್ನು ತೊಗೊಬೇಕು ಅಂದ್ರೆ. ಅದು ಭಯ ಆಯಿತು. ಇಲ್ಲಾಂದರೆ ನೀ ಚೇಂಜ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಅದೇನು ನೀ ಕ್ಯಾಪ್ ರಿಪ್ಲೇಸ್ಮೆಂಟು, ಅದೊಂದು ಭಯ ಆಗೋಯ್ತು. ಆದರೆ ಇಲ್ಲಿ ಬಂದಮೇಲೆ ಒಂದೇ ದಿನದಲ್ಲಿ ನನಗೆ ಅದಕ್ಕೆ ಎಷ್ಟು ಖರ್ಚು ಅಂತ ಹೇಳಿದ್ರು? ಒಂದು 4 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಹೌದಾ? ಸರಿ. ಅದು ಭಯ ಆಗೋಯ್ತು ನನಗೆ. ಏನಪ್ಪ ಮಾಡೋದು, ಹೇಗೆ ಅಂತ ಅರ್ಥನೇ ಆಗಿಲ್ಲ. ನಮ್ಮ ಪರಿಚಯ ಇರೋರು ಸಜೆಷನ್ ಮಾಡಿದ್ಮೇಲೆ ನಮ್ಮ ಮಿಸ್ಸಸ್ಗೆ ನನಗೆ ಇಬ್ಬರಿಗೂ ದೇವ್ರು ಸಿಕ್ಕಿದ್ದಾರೆ, ಅಷ್ಟೇ ಹೇಳ್ತೀನಿ ಸರ್. ಭಾಳ ಸಂತೋಷ. So once again, Dr. Rajesh Mahadevan here from BJM Ayurveda. As you have heard what my patients have to say, their honest opinion about what we do here, and as you can understand from what they said, that in today's medical practice, doctors, consultants do not spend time with the patients, whereas here we spend a lot of time, maybe even half an hour, 45 minutes with new patients. We explain everything to them. We give them the conviction of what we are going to be doing or what they are suffering. And by God's grace, we are able to get them on track as quickly as we can. So once again, BJM Ayurveda at Padmanabhanagar. This is Dr. Rajesh Mahadevan signing you off. Thank you so much.